ಕಾವೇರಿ ನೀರಿನ ವಿಚಾರದಲ್ಲಿ CWRC ಕೊಟ್ಟಂತಹ ಸೂಚನೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಗೆ ಹೂವು ಅನ್ನೋಂಗಾಗಿದೆ. ಒಂದು ಕಡೆ ಮಳೆ ಆಗ್ತಾ ಇಲ್ಲ, ನಮಗೆ ಕುಡಿಯೋದಕ್ಕೂ ನೀರಿಲ್ಲ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ತಮಿಳುನಾಡಿಗೆ 15 ದಿನ ನಿತ್ಯ 3500 ಕ್ಯೂಸೆಕ್ ನೀರು. KRS ಜಲಾಶಯದಲ್ಲಿಯೇ ಬರದ ಛಾಯೆ ಆವರಿಸಿದೆ. ನೀರಿಲ್ಲದೆ ಬಿಕೋ ಅಂತ ಇದೆ ಕನ್ನಂಬಾಡಿ ಅಣೆಕಟ್ಟು. ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಮಳೆ ಸರಿಯಾಗಿ ಆಗ್ತಿಲ್ಲ, ಅವರು ಬೆಳೆಗೆ ನೀರು ಬಿಡಬೇಕಂತೆ. ವಾಸ್ತವ ಸ್ಥಿತಿಯನ್ನ ಅರಿಯದೇನೆ ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಆದೇಶವನ್ನ ಹೊರಡಿಸಿದೆ. ಈ ಆದೇಶ ರೈತರ ಕಿಚ್ಚನ್ನ ಮತ್ತೊಮ್ಮೆ ಸ್ಫೋಟಗೊಳ್ಳುವಂತೆ ಮಾಡ್ತಾ ಇದೆ. ಹಾಗಾಗಿಯೇ ಈಗ ಈ ನಡೆಯ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಹಾಗಾದ್ರೆ KRS ನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ನಡೆಸಿದೆ, ಬನ್ನಿ ನೋಡ್ಕೊಂಡು ಬರೋಣ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. KRS ಡ್ಯಾಮು ಕಳೆದ ಬಾರಿ ಇಷ್ಟೊತ್ತಿಗೆ 95% ಡ್ಯಾಮ್ ಭರ್ತಿಯಾಗಿತ್ತು. ನೀರು ಸಂಪೂರ್ಣವಾಗಿ ತುಂಬಿತ್ತು. ತಮಿಳುನಾಡಿಗೆ ಬಿಡೋದಕ್ಕೆ ಯಾವುದೇ ರೀತಿಯ ಅಬ್ಜೆಕ್ಷನ್ ಇರಲಿಲ್ಲ. ಬಟ್ ಈ ಬಾರಿ ಕಾವೇರಿ ಕೊಳ್ಳದಲ್ಲಿಯೇ 83% ಮಳೆಯ ಕೊರತೆಯಾಗಿದೆ. ಡ್ಯಾಮ್ 50% ಕೂಡ ನೀರಾಗಿಲ್ಲ. ಇಂತಹ ಸಂದರ್ಭದಲ್ಲಿ 15 ದಿನದಲ್ಲಿ 4.5 TMC ನೀರು ಬಿಡೋದಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದೇನೇ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಅವ್ರ ಬೆಳೆಗಳಿಗೆ ಹೇಗೆ ನೀರನ್ನು ಬಿಡೋದಕ್ಕೆ ಸೂಚನೆ ಕೊಟ್ಟರು ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ರೈತರು. ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ KRS ಡ್ಯಾಮ್ನಲ್ಲಿ? ಬನ್ನಿ ನೋಡ್ಕೊಂಡು ಬರೋಣ. CWRC ಪ್ರತಿನಿತ್ಯ ಅಂದರೆ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರನ್ನು ಹರಿಸೋ ನಿಟ್ಟಿನಲ್ಲಿ ಕೂಡ ಆದೇಶವನ್ನು ಮಾಡಿದೆ. ಅಲ್ಲಿಗೆ ತಮಿಳುನಾಡಿಗೆ 4.5 TMC ನೀರನ್ನು ಬಿಟ್ಟಂತಾಗುತ್ತೆ. ಆ ನಿಟ್ಟಿನಲ್ಲಿ ಮಂಡ್ಯ ಸೇರಿದಂತೆ ಹಲವೆಡೆ ರೈತರು ಮತ್ತು ಕನ್ನಡಪರ ಸಂಘಟನೆಗಳೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಮೊದಲಿಗೆ ರಾಜ್ಯದ ವಾಸ್ತವ ಸ್ಥಿತಿಯನ್ನು ಅರಿಬೇಕಾಗಿರುವಂಥದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ KRS ಜಲಾಶಯದ ಬಳಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ KRS ಜಲಾಶಯ ಎಷ್ಟರ ಮಟ್ಟಿಗೆ ಬರಿದಾಗಿದೆ ಅನ್ನೋದನ್ನ. ಕಳೆದ ವರ್ಷ ಇದೇ ದಿನಕ್ಕೆ ಸಂಪೂರ್ಣವಾಗಿ KRS ಡ್ಯಾಮ್ ಭರ್ತಿಯಾಗಿತ್ತು. ತಮಿಳುನಾಡಿಗೆ ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಬಿಡಲಾಗಿತ್ತು. ಆದರೆ ಈ ಬಾರಿ ವರುಣನ ಅವಕೃಪೆಯಿಂದಾಗಿ KRS ಜಲಾಶಯದ ನೀರಿನ ಮಟ್ಟ ತಳಕ್ಕೆ ಸೇರಿರುವುದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸದ್ಯ KRS ಜಲಾಶಯದಲ್ಲಿ ಇರುವಂಥದ್ದು 17 TMC ನೀರಷ್ಟೇ ಇದೆ. ಈ ಪೈಕಿ 5 TMC ನೀರು ಡೆಡ್ ಸ್ಟೋರೇಜ್ ಇರುವಂಥದ್ದು. ಇದರಲ್ಲಿ 1 TMC ನೀರು ಸೋರಿಕೆ ಆಗ್ಬೋದು ಮತ್ತು ಆವಿಯ ರೂಪದಲ್ಲಿ ಕಳ್ಕೊಂಡು ಹೋಗುತ್ತೆ. ಅಲ್ಲಿಗೆ 11 TMC ನೀರಷ್ಟೇ ನಮಗೆ ಸಿಗುತ್ತೆ. ಆ ನಿಟ್ಟಿನಲ್ಲಿ ಇದೀಗ ತಮಿಳುನಾಡು ತಮಗೆ ನೀರನ್ನು ಬೇಕು ಅಂತೇಳಿ CWRC ಮೊರೆ ಹೋಗಿತ್ತು. ಆದರೆ CWRC ಸ್ಥಿತಿಯನ್ನು ಅರಿಯದೆ ಇದೀಗ ಆದೇಶವನ್ನು ನೀಡಿದೆ. 15 ದಿನಗಳ ಕಾಲ 3.5 ಕ್ಯೂಸೆಕ್ ನೀರನ್ನು ಹರಿಬಿಡಕ್ಕೆ ಇದೀಗ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ 4.5 TMC ಇಷ್ಟು ನೀರಾಗುತ್ತೆ. ಈ ಸಮಯದಲ್ಲಿ ನಮ್ಮ ಜನರಿಗೆ ಕುಡಿಯಲೇ ಕೂಡ ನೀರಿಲ್ಲ. ಆ ನಿಟ್ಟಿನಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ನಿಟ್ಟಿನಲ್ಲಿ ಕೂಡ ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇದೆ. ನಮ್ಮಲ್ಲಿ ಕಳೆದ ಬಾರಿ ತಮಿಳುನಾಡಿಗೆ ಕೊಡಬೇಕಂತ ಕೋಟಕ್ಕೆ ಸೇರಿದಂತೆ 3 ಪಟ್ಟು ಹೆಚ್ಚು ನೀರನ್ನು ಕೊಡಲಾಗಿತ್ತು. ಯಾಕಂದರೆ ಅಷ್ಟರ ಪ್ರಮಾಣಕ್ಕೆ ಅದರಲ್ಲಿ ಮಳೆ ಆಗಿತ್ತು. KRS ಜಲಾಶಯ ದಾಖಲೆ ಮಟ್ಟದಲ್ಲಿ ಆದಷ್ಟು ಬೇಗ ತುಂಬಿತ್ತು. 2 ಬಾರಿ ವರ್ಷದಲ್ಲಿ ಭರ್ತಿಯಾಗಿತ್ತು. ಆ ನಿಟ್ಟಿನಲ್ಲಿ ಅವರಿಗೆ ಬೇಕಾದಕ್ಕೆ ನೀರಿಗೂ ಕೂಡ ಅಧಿಕ ಪ್ರಮಾಣದಲ್ಲಿ ನೀರನ್ನು ಹರಿಸಲಾಗಿತ್ತು. ಆದರೆ ಇದೀಗ ನಮ್ಮ ರಾಜ್ಯದಲ್ಲಿ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಮುಂಗಾರು ಮಳೆ ಸರಿಯಾಗಿ ಬಿದ್ದಿಲ್ಲ. ಆ ನಿಟ್ಟಿನಲ್ಲಿ KRS ಜಲಾಶಯದ ನೀರಿನ ಮಟ್ಟ ಇದೀಗ 91 ಅಡಿಗೆ ಕುಸಿದಿದೆ. ಆ ನಿಟ್ಟಿನಲ್ಲಿ ಈ ಸಮಯದಲ್ಲಿ ಎಷ್ಟರ ಮಟ್ಟಿಗೆ ನೀರು ಕೇಳುವಂಥದ್ದು ಸರಿ ಅನ್ನೋ ಕೂಡ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ನಾವೀಗ ಗ್ರೌಂಡ್ ರಿಯಾಲಿಟಿಯನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು. KRS ಜಲಾಶಯದ ಬಾಗಿಲುಗಳೇನಿದ್ದಾವೆ ಅಲ್ಲೇ ಕೂಡ ನೀರಿಲ್ಲ. ಇದು ನಾವು ನೋಡ್ತಾ ಇರುವಂಥದ್ದು 80 ಅಡಿಗೂ ಮೇಲ್ಪಟ್ಟ ಗೇಟ್ಗಳು. ಇಲ್ಲೇ ಕೂಡ ಸಂಪೂರ್ಣವಾಗಿ ನೀರಿಲ್ಲ. ನಾವು ಅಲ್ಲಿ ಆ ಭಾಗದಲ್ಲಿ ಅಷ್ಟೇ 80 ಅಡಿಗೂ ಕೂಡ ಕೆಳಮಟ್ಟದ ಗೇಟ್ಗಳಲ್ಲಿ ಕುಡಿಯುವ ನೀರಿಗಾಗಿ ಮಾತ್ರ ನೀರನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಇದೀಗ ತಮಿಳುನಾಡು ತಮಗೆ ಬೆಳೆಯೋಕ್ಕೆ ನೀರನ್ನು ಕೇಳ್ತಾ ಇದೆ ನಿಟ್ಟಿನಲ್ಲಿ ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಸುತ್ತೆಲ್ಲವೂ ಕೂಡ ನೋಡಿದ್ರು ಕೂಡ ಮಧ್ಯದಲ್ಲಿ ಮಾತ್ರ ಒಂದಷ್ಟು ನೀರಿದೆ. ಅಕ್ಕಪಕ್ಕದೆಲ್ಲವೂ ಕೂಡ
ಬರೀ ಖಾಲಿ ಜಾಗ ಮತ್ತೆ ಬಂಡೆಗಳಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಮುಂಗಾರು ಮಳೆ ಮುಂದಿನ ದಿನಗಳಲ್ಲಿ ಬರಲಿಲ್ಲ ಅಂತ ಅಂದ ಸಂದರ್ಭದಲ್ಲಿ ಬೆಂಗಳೂರು, ಮೈಸೂರು, ಮಂಡ್ಯ ಸೇರಿದಂತೆ ಇತರ ಭಾಗದ ಜನರು ಏನು ಕಾವೇರಿ ನೀರನ್ನು ಅವಲಂಬಿತ ಆಗಿದ್ದಾರೆ ಅವರೆಲ್ಲರೂ ಕೂಡ ಹನಿಗೂ ನೀರು ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಪರಿಸ್ಥಿತಿ KRS ಡ್ಯಾಮ್ನಲ್ಲಿ ಇರುವಂಥದ್ದು. ಇದೀಗ ರಾಜ್ಯ ಸರ್ಕಾರವು ಕೂಡ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. CWRC ಏನು ಆದೇಶವನ್ನು ನೀಡಿದೆ ಅದನ್ನು CWME ಹತ್ರ ಹೋಗುತ್ತಾ, ಅಲ್ಲಿ ಹೇಗೆಲ್ಲ ಡಿಫೆಂಡ್ ಮಾಡುತ್ತೆ, ನೀರನ್ನು ನಾವು ಬಿಡೋಕ್ಕಾಗಲ್ಲ ನಿಟ್ಟಿನಲ್ಲಿ ಕೂಡ ವಾದವನ್ನು ಹೇಗೆ ಮಂಡಿಸುತ್ತೆ, ರಾಜ್ಯದ ಜನರನ್ನು ಹೇಗೆ ಕಾಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ TV, KRS ಡ್ಯಾಮ್.